ಒಳ್ಳೆ ಕಾರ್ಯಕ್ರಮ ಅಂದ್ರೆ ಕಾಲೇಜ್ನಲ್ಲಿ ಎ ಸೆಕ್ಷನ್, ಬಿ ಸೆಕ್ಷನ್, ಸಿ ಸೆಕ್ಷನ್ ಇರುತ್ತೆ. ಫಸ್ಟ್ ಇಯರ್ ಡಿಗ್ರಿ, ಸೆಕೆಂಡ್ ಇಯರ್ ಡಿಗ್ರಿ, ಥರ್ಡ್ ಇಯರ್ ಡಿಗ್ರಿ ಇರುತ್ತೆ, ಬಿಕಾಮ್ ಇರುತ್ತೆ, ಫಸ್ಟ್ ಪಿ.ಯು.ಸಿ, ಸೆಕೆಂಡ್ ಪಿ.ಯು.ಸಿ ಅಂತ ಇರುತ್ತೆ. ಇರುತ್ತೆ ಎಲ್ಲರೂ ಸಪರೇಟ್ ರೂಮ್ಸ್ ಅಲ್ಲಿ ಇರ್ತಾರೆ. ಇವತ್ತೇನಂದ್ರೆ ವಾರ್ಷಿಕೋತ್ಸವ ಅಂದ್ರೆ ನಾವೆಲ್ಲರೂ ಒಂದು ಜಾಗದಲ್ಲಿ ಸೇರುವಂತದನ್ನ ವಾರ್ಷಿಕೋತ್ಸವ ಅಂತ ಹೇಳ್ತೀವಿ. ಒಂದು ಜಾಗದಲ್ಲಿ ಸೇರೋದನ್ನ ವಾರ್ಷಿಕೋತ್ಸವ ಅಂತೀವಿ. ಇವತ್ತು ನಮ್ಮ 25 ವಾರ್ಷಿಕೋತ್ಸವದ ಕಾಲೇಜ್ ವಿಚಾರ, ಶಾಲೆಯ ವಿಚಾರ, ವಿದ್ಯಾಭ್ಯಾಸದ ಬಗ್ಗೆ, ಒಂದು ಬಿಸ್ನೆಸ್ ಬಗ್ಗೆ ಅಂದ್ರೆ ನನಗೆ ಮಾತಾಡೋದು ನನಗೆ ಚಟ. ನನಗೆ ಮಾತಾಡೋದೇ ಚಟ ಆಗಲ್ಲ ಅಂತ ವಿಚಾರದಲ್ಲೆಲ್ಲ ನನಗೆ. ಯಾಕಂದ್ರೆ ನನಗೆ ಗೊತ್ತಿದೆ ವಿದ್ಯೆ ಏನು, ಉದ್ದೇಶ ಅಂದ್ರೆ ಏನು, ಯಾರ್ಯಾರು ಏನು, ಹೆಂಗೆ ಅಂತ ಗೊತ್ತಿದೆ ನನಗೆ. ಅದರಿಂದ ಆ ಕಷ್ಟಗಳೇನು ಅಂತೂ ನಾವು ಅನುಭವಿಸಿದ್ವಿ. ಕಷ್ಟಗಳೇನು ಅಂತೂ ನಾವು ವಿದ್ಯೆ ಇಲ್ಲದಿರುವಂತ ಕಷ್ಟಗಳೇನು ಅಂತ ಅನುಭವಿಸ್ತೀವಿ. ನಾವಿವತ್ತು ದುಡ್ಡು ಮಾಡಿರ್ಬೋದು, ಕಾಸು ಮಾಡಿರ್ಬೋದು, ರಾಜಕಾರಣದಲ್ಲಿ ಬಂದಿರ್ಬೋದು, ನಾವು ನಿಲ್ಸ್ಕೊಂಡಿರುವಂತ ಕಾರ್ ತಗೊಂಡಿರ್ಬೋದು, ಫ್ಲೈಟ್ ತಗೊಂಡಿದ್ದೀವಿ, ಓಡಾಡಿದೀವಿ, ಎಲ್ಲವನ್ನ ಮಾಡಿದೀವಿ. ದುಡ್ಡು ಎಲ್ಲಾ ಜಾಗದಲ್ಲೂ ಕೆಲಸ ಮಾಡೋದಿಲ್ಲ, ದುಡ್ಡು ಎಲ್ಲಾ ಜಾಗದಲ್ಲಿ ಕೆಲಸ ಮಾಡೋದಿಲ್ಲ. ಆದ್ರೆ ವಿದ್ಯೆ ಅನ್ನೋದು, ನಾನು ಇದನ್ನ ತುಂಬಾ ಸಲ ಹೇಳಿದ್ದೀನಿ, ಒಂದು 5-6 ವರ್ಷಗಳಿಂದ ಹೇಳಿದ್ದೀನಿ ಮಾತನ್ನ. ಎಲ್ಲೆಲ್ಲಿ ಹೇಳಿದ್ದೀನಿ ಅಂದ್ರೆ, ನನ್ನ ಕಂಪನಿನಲ್ಲಿ, ನಾನೀಗ ಕಂಪನಿ ಬಿಟ್ಟೆ ಅಂದ್ರೆ ಆ ಕಂಪನಿ ಬೇರೆಯವ್ರ CMD ಮಾಡಿ ನಾನು ಆಚೆ ಬಂದೆ. ಕಂಪನಿ ಇಲ್ಲ, ನಂದೇ ಕಂಪನಿ ಅದು. ಆ ಕಂಪನಿನಲ್ಲಿ ನಾನು ಇದ್ದಾಗ ನನ್ನ ಹತ್ರ ಪರಿಚಯ, ನನ್ನ ಮೈಲಿ ಕಂಪನಿಯಲ್ಲಿ ಪರಿಚಯ ಮಾಡ್ಕೊಂಡಾಗ ಡಬಲ್ ಡಿಗ್ರಿ, ತ್ರಿಬಲ್ ಡಿಗ್ರಿ ಅವ್ರಿಗೆಲ್ಲ ಸಂಬಳ ಬಂದು ಒಬ್ಬೊಬ್ಬರಿಗೆ 50,000 ಪೌಂಡು, 80,000 ಪೌಂಡು, ಈ ತರ ಪೌಂಡ್ಸ್ ಲೆಕ್ಕದಲ್ಲಿ ಸ್ಯಾಲರಿ ಕೊಡುವಂಥದ್ದು. ಅವ್ರಿಗೆ ತಿಂಗಳಿಗೆ ಮೇಂಟೆನೆನ್ಸ್ ನಮ್ಮ ಕಾಸು ಒಂದು 10 ಲಕ್ಷ ಕೊಡೋದು. ಆ ತರ ಅಂತ ದೊಡ್ಡವರು ಓದಿರೋರೆಲ್ಲ ಮೀಟಿಂಗ್ ಅಲ್ಲಿ ಕೂತ್ಕೊಂಡಾಗ ಎದ್ಬಿಟ್ಟು ನಾನು PhD, MS ಇದು ಅಂತ ಹೇಳ್ತಾ ಎಲ್ಲ ಪರಿಚಯ ಮಾಡ್ಕೊಳ್ತಾ ಇದ್ದೀನಿ ನನ್ನನ್ನ. ಅವರೆಲ್ಲ ಇಲ್ಲಿ ಕೂತಿದ್ದ ರೌಂಡ್ ಆಗಿ, ನಾನು CMD ನಾನು ಇಲ್ಲಿ ಕೂತಿದ್ದೀನಿ, ಎಲ್ಲ ಪರಿಚಯ ಮಾಡ್ಕೊಂಡು ನಾನಂತ ಏನು ಪರಿಚಯ ಮಾಡ್ಕೊಂಡು, ನಾನೇನು ಪರಿಚಯ ಮಾಡ್ಕೊಳಕ್ಕೆ ಏನು ಇಲ್ಲ ನನ್ನ ಹತ್ರ ಅಂದ್ಬಿಟ್ಟು ಎಸ್ ಓಕೆ ಅಂತ ಹೇಳ್ಬಿಟ್ಟು ನಾನು ಸೈಲೆಂಟ್ ಆಗಿ ಕುತ್ಕೊಂಡ್ಬಿಟ್ಟೆ. ಅಂದ್ರೆ ಹೆಸರು ಎಲ್ಲ ಗೊತ್ತೇ ಇರುತ್ತೆ, ಚೇರ್ಮನ್ ಹೆಸರು ಗೊತ್ತಿರುತ್ತೆ. ಆ ತರ ಬೇರೆಯವ್ರು ಆಗಬಾರ್ದು ಅಂತ ನಾನು ತಿಳ್ಕೊಳ್ತೀನಿ. ಆ ತರ ಆಗಬಾರ್ದು ಅಂತ. ದುಡ್ಡು ಕಾಸು ಇರ್ಬೋದು ಅಂದ್ರೆ ಗೌರವ ಮಾನ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅದರಿಂದ ವಿದ್ಯಾರ್ಥಿಗಳು ಯಾವತ್ತೂ ಉದಾಹರಣೆ ಬಿಡಬೇಡ್ರಿ. ಅದ್ರ ಕಷ್ಟವನ್ನ ನಾವೆಲ್ಲರೂ ಅನುಭವಿಸಿದ್ದೀವಿ. ಆದ್ರೂ ನಾನು ಓದಿರೋದು ಕಮ್ಮಿ ಆದ್ರೂ ನನ್ನಷ್ಟು ನೀವು ಓದೋದಿಲ್ಲ. ಯಾಕಂದ್ರೆ ನಾನು ಇಂಗ್ಲಿಷು, ಹಿಂದಿ, ತೆಲುಗು, ತಮಿಳು, ಮಲೈ ಭಾಷೆ ಎಲ್ಲ ಓದ್ತೀನಿ, ಎಲ್ಲವನ್ನೂ ಬರೀತೀನಿ. ನ್ಯೂಸ್ ಪೇಪರ್ ಓದ್ತೀನಿ ತಮಿಳು. ನೀವು ನ್ಯೂಸ್ ಪೇಪರ್ ಓದ್ತೀರಾ ತಮಿಳು? ಇಲ್ಲ, ನಾನು ಓದ್ತೀನಿ ನ್ಯೂಸ್ ಪೇಪರ್. ಯಾಕಂದ್ರೆ ಅದು ಆಟೋಮೆಟಿಕ್ ಆಗಿ ನನ್ನ ಇದರಲ್ಲಿ ನಾನು ಬಂದಿರೋದು, ಎಲ್ಲೂ ಟ್ರೈನಿಂಗ್ ಓದಿದ್ದಿಲ್ಲ, ಆಟೋಮೆಟಿಕ್ ಆಗಿ ನನಗೆ ಬಂದಿದೆ ಅದೆಲ್ಲ. ಅದನ್ನೆಲ್ಲ ನಾನು ಓದುವಂತ ಶಕ್ತಿ ಇದೆ. ಇವತ್ತು ಈ ಕಾಲೇಜ್ ವಿಚಾರದಲ್ಲಿದ್ದಾಗ ಮೊದಲನೇದಾಗಿ ಭರತನಾಟ್ಯ ಮಾಡಿದಂತ ಮಗು ತುಂಬಾ ಚೆನ್ನಾಗಾಗಿತ್ತು. ನನಗೆ ಹುಡುಗಿ ಭರತನಾಟ್ಯ ಮಾಡ್ಬೇಕಂದ್ರೆ ನಾನು ಎಲ್ಲೋ ಒಂದು ಜಾಗದಲ್ಲಿ ನಾನು ಸಿಂಗಲ್ ಆಗಿ ಎಲ್ಲೋ ಒಂದು ಎಕ್ಸಾಂಪಲ್ ಒಂದು ಅಂಡಮಾನ್ ತಾಜ್ ಎಕ್ಸಾಮಿಟರ್ ರೆಸಾರ್ಟ್ ಅಲ್ಲಿ ಕುತ್ಕೊಂಡು ಅದನ್ನ ನೋಡಿ ಎಂಜಾಯ್ ಮಾಡ್ದಂಗಿತ್ತು. ನನಗೆ ಅಷ್ಟು ಒಂದು ತಲೆಯಲ್ಲಿ ಏನು ಎಲ್ಲ ಡಿಲೀಟ್ ಆಗೋಯ್ತು. ತಲೆನಂತೆಲ್ಲ ಎಲ್ಲ ಡಿಲೀಟ್ ಆಗ್ಬಿಟ್ಟು ಆ ಮಗುವನ್ನು ಮಾತ್ರ ತಲೆಯಲ್ಲಿ ಇತ್ತು, ಎಲ್ಲ ಡಿಲೀಟ್ ಆಗೋಗಿತ್ತು. ಅದೇ ರೀತಿಯಲ್ಲಿ ನನ್ನ ಮೇಲೆ ಒಂದು ಹಾಡು ತುಂಬಾ ಖುಷಿ. ಮನುಷ್ಯನಿಗೆ ಏನೇ ಮಾಡಿದ್ರು ಇಷ್ಟಪಟ್ಟು ಮಾಡ್ಬೇಕು, ಕಷ್ಟಪಟ್ಟು ಮಾಡ್ಬೇಕು. ಇಷ್ಟಪಟ್ಟು ಮಾಡಿದ್ದನ್ನ ನಾವು ಸಾಧನೆ ಮಾಡಬೇಕು. ಅದು ನಮ್ಮ ಜವಾಬ್ದಾರಿ, ನಮ್ಮ ಪದ್ಧತಿ, ನಮ್ಮ ಸಿದ್ಧಾಂತ ಅಂತ ಹಾಡುಗಳಿದ್ದಾರೆ. ಒಳ್ಳೆಯದು, ಜನಗಳಿಗೆ ಎಲ್ಲವೂ ಬೇಕು. ನಾವೆಲ್ಲವನ್ನೂ ಹಾಕಬೇಕು ಅಂತ ಹೋಗ್ಬೇಕು. ನಾವು ಯಾವುದನ್ನು ನಾವು ಬಿಡಬಾರದು, ಎಲ್ಲವನ್ನೂ ಹಾಕಬೇಕು ಅಂತ ಹೋಗ್ಬೇಕು. ಅದರಿಂದ ಇವತ್ತು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಈ ಕಾಲೇಜಿನ ವಿಚಾರ ಬಂದಾಗ 1948 ಕಾಲೇಜು ಸ್ಥಾಪನೆಯಾಗಿ ಇವತ್ತು 79 ವರ್ಷಗಳ ಕಾಲವನ್ನ ತುಂಬಿಕೊಂಡು 78 ವರ್ಷ ತುಂಬಿ 79ನೇ ವರ್ಷಕ್ಕೆ ಓದಿದೆ ಅಂದ್ರೆ ಈ ಕಾಲೇಜಿನ ವಿದ್ಯಾರ್ಥಿನಿಯರು ಎಷ್ಟು ಸಾವಿರ ಜನ ಡಾಕ್ಟರ್ಸ್ ಇದ್ದಾರೆ, ಎಷ್ಟು ಸಾವಿರ ಜನ ಇಂಜಿನಿಯರ್ಸ್ ಇದ್ದಾರೆ, ಎಷ್ಟು ಸಾವಿರ ಜನ IAS, IPS, ಸರ್ಕಾರಿ ಎಂಪ್ಲಾಯ್ಸ್, ಟೀಚರ್ಸ್ ಎಲ್ಲ ಒಂದು ಅಟೆಂಡರ್ ಇಂದ ಹಿಡ್ಕೊಂಡು ಇವತ್ತು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಫೈನಾನ್ಸಿಯಲ್ ಅಡ್ವೈಸರ್ ಸ್ಥಾನವರೆಗೂ ಕೂತ್ಕೊಂಡಿದ್ದಾರೆ ಅಂತಂದ್ರೆ ಈ ಕಾಲೇಜಿನ ಮಹತ್ವ ಅನ್ನೋದು ತುಂಬಾ ಉತ್ತಮವಾದಂತ ಒಂದು ಮಹತ್ವವಾದಂತ ಕಾಲೇಜಲ್ಲಿ ಏನೋ ಅನ್ಕೋಬೇಡಿ. ಕಾಲೇಜಲ್ಲಿ ಏನೋ ಹೋಗ್ತೀವಿ ಬರ್ತೀವಿ ಕುತ್ಕೊಳ್ತೀವಲ್ಲ, ಕಾಲೇಜ್ ಅನ್ನೋದು ನಮ್ಮ ಊರಿನ ಗ್ರಾಮ ದೇವತೆಯ ತೇರು. ಕಾಲೇಜ್ ಅನ್ನೋದು ನಮ್ಮ ಗ್ರಾಮ ದೇವತೆಯ ತೇರು. ಆ ದೇವರ ಹಕ್ಕವನ್ನ ಹಿಡ್ಕೊಂಡು ನಾವು ಸ್ಟಾರ್ಟಿಂಗ್ ಏನ್ ಮಾಡ್ತೀವೋ ತಿರ್ಗಾ ಅದನ್ನು ಸುತ್ತಕೊಂಡು ಆ ತೇರನ್ನ ರೌಂಡ್ ಮಾಡ್ಕೊಂಡು ತಗೊಂಡ್ಕೊಂಡು ಅಲ್ಲೇ ಬಿಡ್ತಾರೆ. ಕರೆಕ್ಟ್ ಅಲ್ವಾ? ಅಲ್ಲೇ ಬಿಡ್ತಾರೆ ತೇರನ್ನ. ಆ ಹಗ್ಗವನ್ನ ನಾವೇನಾದ್ರೂ ಬಿಟ್ಟರೆ ತೇರಲ್ಲಿ ಹೋಗೋದಿಲ್ಲ. ಆ ಹಗ್ಗವನ್ನು ಇನ್ನೊಬ್ರು ಬಂದು ಹಿಡ್ಕೊಳ್ತಾರೆ. ಹಿಡ್ಕೊಂಡಾಗ ನಮ್ಮ ಪರಿಸ್ಥಿತಿ ಏನು? ಅದಕ್ಕೆ ನೀವು ನಿಮಗೆ SLC ಸೆಕೆಂಡ್ PUC ಎಷ್ಟು ಮುಖ್ಯವೋ ಅದಕ್ಕಿಂತ ಮುಂದೆ ಹೋಗುವಂಥದ್ದು ಅಷ್ಟೇ ಮುಖ್ಯವಾದಂಥದ್ದು. ಆ ತೇರನ್ನ ಹಗ್ಗವನ್ನ ಬಿಡಬೇಡಿ. ತೇರನ್ನ ಹಿಡಿದಿದ್ದೀರಾ ಅದನ್ನ ಸುತ್ತಿಕೊಂಡು ಅದೇ ಜಾಗಕ್ಕೆ ತಂದುಬಿಡಿ. ಅಂದ್ರೆ ನೀವು ಮೊದಲಿಂದ ಓದ್ಕೊಂಡು ಹೋಗಿ ನೀವೆಲ್ಲವನ್ನ ಕಂಪ್ಲೀಟ್ ಮಾಡ್ಕೊಂಡು ಬನ್ನಿ ಅಂತ ಇದು ಕರೆಕ್ಟ. ಅದರಿಂದ ಅದನ್ನ ಮಾತ್ರ ನೀವು ಯಾವತ್ತೂ ಮರಿಬೇಡಿ. ನಾನು ಮೊನ್ನೆ ಹೇಳಿದೆ, ನಮ್ಮ ವುಮೆನ್ಸ್ ಕಾಲೇಜು ಇದಕ್ಕೂ ಹೇಳಿದೆ, ನಾನು ನಿಮ್ಮ ಪುಟ್ಟನ ನಿಮ್ಮ ತಾಯಿ ಅನ್ಕೊಳ್ಳಿ, ನಿಮ್ಮ ತಂದೆನ ನಿಮ್ಮ ತಂದೆ ಅನ್ಕೊಳ್ಳಿ,
ನಿಮ್ಮ ಹೃದಯವನ್ನು ನಿಮ್ಮ ಟೀಚರ್ಸ್ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ನಿಮ್ಮ ಹೃದಯವನ್ನು ತಿದ್ದುವಂತವ್ರು ಅವರೇ ನಿಮ್ಮ ಟೀಚರ್ಸ್. ಈ ಪೆನ್ನು ಬುಕ್ ಇದನ್ನ ಇಟ್ಕೊಂಡ್ರೆ ನೀವು ನಿಮ್ಮನ್ನು ದೇಶದಲ್ಲಿ ಯಾರು ನಿಮ್ಮನ್ನೇನು ಮಾತಾಡಕ್ಕಾಗೋದು. ಎಲ್ಲಿ ಹೋದ್ರು ನೀವು ಹೋಗ್ಬೋದು, ಎಲ್ಲಿ ಹೋದ್ರು ಬದುಕಬಹುದು, ಎಲ್ಲಿ ಹೋದ್ರು ನೀವು ಮುಂದಕ್ಕೆ ಬರ್ಬೋದು. ಎಲ್ಲ ಅಂದ್ರೆ ಇವತ್ತು ಎಷ್ಟೋ ಜನ ಮಹನೀಯರು ಓದಿರುವಂತವ್ರು ಈ ಭಾರತ ದೇಶದಲ್ಲಿ ನಮಗೆ ಓದೋದಕ್ಕೆ ಒಂದು ಮಾರ್ಗದರ್ಶನ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಓದೋದಕ್ಕೆ ಮಾರ್ಗದರ್ಶಕರೇ ಅವರೇ ನಮಗೆ. ಅವ್ರು ಮಾಡಿರುವಂತಹ ಡಿಗ್ರೀಸ್ 35-36 ಡಿಗ್ರೀಸ್ ಇವತ್ತು ಯಾರನ್ನ ಮಾಡಿದಾರ? ಯಾರು ಮಾಡಕ್ಕಾಗಿಲ್ಲ. 2 ಮಾಡ್ರಿ, 3 ಮಾಡ್ರಿ, 32, 36 ಬೇಡ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನಷ್ಟು ನಾವು ಮಾಡಕ್ಕಾಗೋದಿಲ್ಲ. ಆದ್ರೂ ಅದ್ರಲ್ಲಿ 2-3 ಮಾಡೋದಕ್ಕಾದ್ರೂ ನಾವು ಪ್ರಯತ್ನಗಳು ಮಾಡೋಣ. ಪ್ರಯತ್ನ ಮಾಡಿದ್ರೆ ಯಾವುದು ನಮಗೆ ಮಿಸ್ ಆಗೋದಿಲ್ಲ. ಪ್ರಯತ್ನ ಮಾಡಿದ್ರೆ ಸಿಕ್ಕುತ್ತೆ ನಮಗೆ. ಆ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ ನಿಮ್ಮ ಶಾಲೆಯ ಅಭಿವೃದ್ಧಿ ವಿಚಾರದಲ್ಲಿ, ನಮ್ಮ ಶಾಲೆಯ ಅಭಿವೃದ್ಧಿ ವಿಚಾರದಲ್ಲಿ, ನಮ್ಮೆಲ್ಲರ ಶಾಲೆಯ ಅಭಿವೃದ್ಧಿ ವಿಚಾರದಲ್ಲಿ ನಾವು ಯಾವತ್ತೂ ಹಿಂದೆ ಹೋಗೋದಿಲ್ಲ. ಖಂಡಿತವಾಗಲು ಇವತ್ತು ಏನಲ್ಲಿ ನಾವು 40 ಕೋಟಿ ಚಿಲ್ಡ್ರನ್ ಅಲ್ಲಿ ಬಿಲ್ಡಿಂಗ್ ವಿಡಿಯೋಲ್ಲ ನೀವು ನೋಡಬೇಕು. ನೋಡಿದ್ರೆ ವಿಡಿಯೋನ ಬಿಲ್ಡಿಂಗ್ ವಿಡಿಯೋ ನೋಡಿಲ್ವಾ? ಇಲ್ಲಿ ಹಾಕಿದ್ವಲ್ಲ ಅವತ್ತು, ಇವೆಲ್ಲ ನೋಡಿದ್ದಾರೆ. ಬಿಲ್ಡಿಂಗ್ ವಿಡಿಯೋ ತುಂಬಾ ಚೆನ್ನಾಗಿ ಮಾಡಿದ್ದೀವಿ. ಇಡೀ ಕರ್ನಾಟಕದಲ್ಲಿ ಅಂತ ಕಟ್ಟಡ ಎಲ್ಲೂ ಬರೋದಿಲ್ಲ. ಅಷ್ಟು ಚೆನ್ನಾಗಿ ಮಾಡಿದ್ದೀವಿ ಆ ವಿಡಿಯೋವನ್ನ. ಒಳ್ಳೆ ಡಿಸೈನ್ ಮಾಡಿದ್ದೀವಿ. ಬರೀ ಇವತ್ತು ಜನ ಬರೀ 8 ತಿಂಗಳಲ್ಲಿ ಕಂಪ್ಲೀಟ್ ಮಾಡಿಸ್ತೀವಿ. ಅದನ್ನ 8 ತಿಂಗಳಲ್ಲಿ ಕಾಲೇಜ್ ಬಿಲ್ಡಿಂಗ್ ಕಂಪ್ಲೀಟ್ ಮಾಡಿಸ್ತೀವಿ. 8 ತಿಂಗಳಲ್ಲಿ ಯಾವುದೇ ಒಂದು ಸರ್ಕಾರಿ ಕಟ್ಟಡಗಳು ಇವತ್ತು ನಾನು ಸ್ಟಾರ್ಟ್ ಮಾಡಿದ್ರೆ ನೆಕ್ಸ್ಟ್ ನಾನು MLA ಆದಾಗ ಇಲ್ಲ ಇನ್ನೊಬ್ರು MLA ಆದಾಗ ಅದು ಕಂಪ್ಲೀಟ್ ಆಗೋದು, ಪೂಜೆಗಳು ಮಾಡೋದು. ಆದ್ರೆ ಹಂಗ್ ಮಾಡಿಲ್ಲ. ನರಸಾಪುರ ಹಾಸ್ಪಿಟಲ್ ಹಾಕೋದು ನಾವು ಗುಡ್ಡಿ ಪೂಜೆ ಕಂಪ್ಲೀಟ್ ಮಾಡಿದ್ವಿ. ಅಂಬೇಡ್ಕರ್ ಹಾಸ್ಟೆಲ್ ನಾವೇ ಗುಡ್ಡಿ ಪೂಜೆ ನಾವೇ ಕಂಪ್ಲೀಟ್ ಮಾಡಿ ಮಕ್ಕಳು ಬಿಟ್ಟು ಇಲ್ಲ ಇನಾಗ್ರೇಷನ್ ಮಾಡಿಲ್ಲ. ನೆಕ್ಸ್ಟ್ ಮೇಲೆ ಕಾಂಪೌಂಡ್ ಮಾಡ್ತಾ ಇದೀವಿ. ಒಳಗಡೆ ಎಷ್ಟು ಅದಕ್ಕೆಲ್ಲ ವ್ಯವಸ್ಥೆಗಳು ಏನೇನಿತ್ತು ಅಂತ ಮಾಡ್ತಾ ಇದೀವಿ. ಎಲ್ಲ ಹಾಸ್ಟೆಲ್ ಬಿಲ್ಡಿಂಗ್ಸ್ ಎಲ್ಲ ಹೆಣ್ಮಕ್ಳು ಹಾಸ್ಟೆಲ್, ನಮ್ಮ ಕೋಲಾರ ದೇವಸ್ಥಾನಕ್ಕೆ ಹೆಣ್ಮಕ್ಳು ಹಾಸ್ಟೆಲ್, ಅಂಬೇಡ್ಕರ್ ಹಾಸ್ಟೆಲ್ ಅದನ್ನ ರಿನೋವೇಷನ್ ಮಾಡಿಸ್ತಾ ಇದ್ದೀವಿ. ಎಲ್ಲ ಹಾಸ್ಟೆಲ್ ಬಿಲ್ಡಿಂಗ್ಸ್ ನಾವೇ ಪೂಜೆ ಮಾಡಿ ನಾವೇ ಕಂಪ್ಲೀಟ್ ಮಾಡ್ಬೇಕು ಅಂತ ನಾನು ಇವತ್ತು ನೋಡ್ಬೋದು. ನಾನು ಅಲ್ಲಿ ಬಂದೇ ಇಲ್ಲ, ಕೆಲಸ ನಡೀತಾ ಇದೆ ಇಲ್ವಾ? ಕೆಲಸ ಸ್ಟಾರ್ಟ್ ಮಾಡಿದ್ದೆಲ್ಲ ರೆಡಿ ಮಾಡ್ಕೊಂಡು ಗ್ರೌಂಡ್ ಎಲ್ಲ ಕೈಗಳಿಂದ ಕಂಪ್ನಿಯೆಲ್ಲ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಯಾಕಂದ್ರೆ ನಾವು ಪೂಜೆ ಮಾಡೋದಕ್ಕೂ ನಾನೆಲ್ಲ ಅವ್ರು ಆಚೆ ಹೋಗಿದ್ದೆ. ನಾವು ಮಿನಿಸ್ಟರ್ ಸಿಗೋದು ಡೌಟಿದೆ. ಈಗ ಅವರೆಲ್ಲ ಬಿಸಿ ಇರ್ತಾರೆ ಅಂತ ನಾವು ಕೆಲಸ ನಿಲ್ಸ್ಕೊಂಡು ನಮಗೋಸ್ಕರ ಕೆಲಸ ನಿಲ್ಸೋದಲ್ಲ, ನಿಮ್ಗೋಸ್ಕರ ಕೆಲಸ ಮಾಡ್ಬೇಕು ಅಂತ ಎಷ್ಟು ಕೆಲಸ ಮಾಡಿ ಯಾವತ್ತೂ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿದ್ದೀನಿ. ನಾನು ಕೆಲಸ ಮಾಡ್ತಾ ಇದ್ದಾರೆ. ಖಂಡಿತವರು ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲೂ ಹೋಗೋದಿಲ್ಲ. ಇವತ್ತು ನಮ್ಮ ಉತ್ತರ ವಿಶ್ವವಿದ್ಯಾಲಯ ಕೋಲಾರಲ್ಲ ಇದೆ ಆಫೀಸ್. ನಮ್ಗೆ ಏನು ಬೇಕು, ನಾವ್ ಏನ್ ಮಾಡ್ಕೋಬೇಕು, ಯಾವ ಕೋರ್ಸ್ ನಾವು ತಗೋಬೇಕು, ಯಾವ ಕೋರ್ಸ್ ನಮ್ಗೆ ಬೇಕಾಗಿದೆ, ಎಲ್ಲ ಕೋರ್ಸ್ಗಳನ್ನ ತಗೊಳ್ಳುವಂತ ಅವಕಾಶಗಳು ನಮ್ಮಲ್ಲಿ ಅನೇಕ ಅವಕಾಶ. ಇವತ್ತು ಈ ಎಲ್ಲ ಅಭಿವೃದ್ಧಿ ಆಗಬೇಕು, ಇವೆಲ್ಲ ನಾನು ನಡಿಬೇಕು ಅಂತ ಹೇಳಿದ್ರೆ ನನಗೆ ಮುಖ್ಯವಾಗಿ ಬೆನ್ನೆಲುಬಾಗಿರ್ತಕ್ಕಂಥ ನಮ್ಮ ಅನಿಲನವರು, ನಜೀರಣ್ಣವರು, ನಮ್ಮ ಬೈಕು ಸುರೇಶ್ ಅಣ್ಣವರು ಇವರೆಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಮ್ಮ MP ಅವರು ನೀನೇನ ಮಾಡು ಹೆಂಗನ ಮಾಡಪ್ಪ, ಜನರಿಗೆ ಒಳ್ಳೇದು ಮಾಡು, ಜನ ಪ್ರೀತಿಯಿಂದ ನೋಡು, ಜನಕ್ಕೆ ಏನ್ ಬೇಕು ಸಹಾಯ ಮಾಡು, ಜನಕ್ಕೆ ಏನ್ ಬೇಕು ಸ್ಕೂಲು ಹಾಸ್ಪಿಟಲ್ ಇಂತ ಏನ್ ಬೇಕು ಮಾಡ್ರಿ, ನಾನು ನಿಮ್ ಜೊತೆ ಇರ್ತೀನಿ, ನೀವು ಕೆಲಸ ಮಾಡ್ರಿ, ನಾನು ನನ್ನ ಸಹಕಾರ ಇರುತ್ತೆ, ನನ್ನ ಕಡೆಯಿಂದ ಏನ್ ಮಾಡ್ಬೇಕು ಹೇಳಿ ನಾನು ಮಾಡ್ತೀನಿ ಅಂತ ಹೇಳುವಂತ ಸಂಸದರು ನಮ್ಗೆ ಸಿಕ್ಕಿದ್ದಾರೆ. ಎಲ್ಲ ಒಗ್ಗೂಡಿಯಾಗಿ ನಮ್ಗೆ ಯಾವುದು ಸಂಖ್ಯೆ ತಗಲ್ಲ ಏನು ಇದೆ, ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನ ಮಾಡೋದಕ್ಕೆ ಅವಕಾಶ ಇದೆ. ಖಂಡಿತವಾಗ್ಲೂ ಮಾಡ್ತಾ ಇದೀವಿ, ಮುಂದಕ್ಕೂ ಮಾಡ್ತಾ ಇದ್ವಿ. ಈ ಕಾಲೇಜಿಗೆ ಇಷ್ಟೇ ಎಲ್ಲ ಇದೇ ಬಿಲ್ಡಿಂಗ್ ಅಲ್ಲ, ನಾನು ಹೇಳ್ಬಾರ್ದು, ಇನ್ನ ಉತ್ತಮವಾದಂತ ಒಂದು ಏನೋ ಒಂದು ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಅದನ್ನ ಒಂದ್ ದಿವಸ ಕಾಲೇಜಿಗೆ ಬಂದು ಮಾತಾಡಿ ಅದನ್ನ ಮಾಡ್ತೀನಿ ಅಂತ ಹೇಳ್ತಾ ನನಗೆ SNR ಹಾಸ್ಪಿಟಲ್